ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭಾಳ ದೊಡ್ಡದಾಗಿ ಈಗ 127ನೇ ಅಮೆಂಡ್ಮೆಂಟ್ ಮಾಡಿ ನಾವು ಹಿಂದುಳಿದವರಿಗೆಲ್ಲ ನ್ಯಾಯ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಕ್ಕೆ ಶುರು ಮಾಡಿದ್ದಾರೆ. ಇಟ್ ಈಸ್ ನಾಟ್ ಶೋ. 92ನೇ ತಿದ್ದುಪಡಿ ಮಾಡಿ ಆಗಲೇ ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ನವರು ಉಗಿತ ಮೇಲೆ ಅದನ್ನು 127ನೇ ತಿದ್ದುಪಡಿ ಮಾಡಿ ಕೊಟ್ಟಿರೋದು ಜಾರಿಗೆ. ಇವರು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ ಅಂತೇಳಿ ಎದುರ್ಕೊಂಡು ಮಾಡಿರೋದು ಇವರು. ಮತ್ತು UP ಎಲೆಕ್ಷನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮಾಡಿರೋದು. BJP ಅವರು ಇದ್ದಾರಲ್ಲ, ಮಹಾ ಮೋಸಗಾರರು, ಸುಳ್ಳುಗಾರರು. ಯು ಮಸ್ಟ್ ಬಿ ವೆರಿ ಕೇರ್ಫುಲ್ ಅಬೌಟ್ ದೇ. ಜನರಿಗೆ ಸುಳ್ಳು ಹೇಳೇ ದಾರಿ ತಪ್ಪಿಸ್ಬಿಡ್ತಾರಪ್ಪ. ನಾವು ಅನೇಕ ಜನ ದಾರಿ ತಪ್ಪಿಟ್ಟಿದ್ದಾರೆ ಪಾಪ, ಹಿಂದುಳಿದವೆಲ್ಲ ದಾರಿ ತಪ್ಪಿಟ್ಟಿದ್ದಾವೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಫ್ಯಾಕ್ಟ್ಸ್. ಅದೇ ಜಾರ್ಜು ಶೆಟ್ರೈಟ್ ಮಾಡಿದ್ರಲ್ಲ, ಇತಿಹಾಸನ ತಿರ್ಚಕ್ಕೆ ಹೋಗ್ಬಾರ್ದು. BJP ಅವರು ಇದ್ದಾರಲ್ಲ, ಇತಿಹಾಸ ತಿರ್ಚೋದ್ರಲ್ಲಿ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರುಗಳು, ದಾರಿ ತಪ್ಪಿಸೋದ್ರಲ್ಲಿ. ಏನು ಕಳ್ಳರುಗಳು ನೋಡಿ ಇವರು. 127 ತಿದ್ದುಪಡಿ ಇವರೇ ಮಾಡಿ, ಇವರೇ ಮೆಡಿಕಲ್ಲು, ಡೆಂಟಲ್ಲು ಎಲ್ಲ ಇವರೇ ಕೊಟ್ಟಾಗ ಮಾತಾಡ್ತಾ ಇದ್ದಾರೆ. ಅದು 92nd ಅಮೆಂಡ್ಮೆಂಟ್ನಲ್ಲೇ ಆಗಿರೋದು. ಸುಪ್ರೀಂ ಕೋರ್ಟ್ಗೆ, ಮದ್ರಾಸ್ನಲ್ಲೆಲ್ಲ ಹೈಕೋರ್ಟ್ಗೆ ಹೋಗಿ ಅವರೆಲ್ಲ ಕೋರ್ಟ್ನವರೆಲ್ಲ ಉಗಿದ ಮೇಲೆ ಮಾಡಿರೋದು, ಕಂಟೆಂಪ್ಟ್ ಆಗ್ತದೆ ಅಂತೇಳಿ ಮಾಡಿರೋದು. ಈಗ ರಾಮಾ ಜೋಯಿಸರು ಹೋದ್ರಲ್ಲ, ಸುಪ್ರೀಂ ಕೋರ್ಟ್ಗೆ ಹೋದ್ರಲ್ಲ, ಚಾಲೆಂಜ್ ಮಾಡಿ ಹಿಂದುಳಿದ ವರ್ಗದವರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ, ಪಂಚಾಯತ್ ಯೂನಿವರ್ಸಿಟಿಗಳಲ್ಲಿ ಮೀಸಲಾತಿ ಕೊಟ್ಟಾಗ ಹೋದ್ರಲ್ಲ, ಇವ್ರು ಯಾರಾದರೂ ಮಾತಾಡಿದ್ರ? ನೀವು ಸ್ವಲ್ಪ ಜೋರಾಗಿ ಮಾತಾಡ್ಬೇಕ್ರಿ. ನೀವಲ್ಲ, ನಮ್ಮ ಹಿಂದುಳಿದ ವಿಭಾಗದವರೆಲ್ಲ ಜೋರಾಗಿ ಮಾತಾಡ್ಬೇಕು. ಕಾಂಗ್ರೆಸ್ನವರೆಲ್ಲ ಜೋರಾಗಿ ಮಾತಾಡ್ಬೇಕು. ಅವ್ರು ಮಾತಾಡ್ತಾರೆ, ನಾವು ಸುಮ್ಮನೆ ಇದ್ಬಿಡ್ತಿರ್ತೀವಿ. ಹೇಳಿದ್ರೆ ಹೇಳ್ಕೊಂಡು ಹೋಗಿರಿ ತೆಗಿಂತ. ರಾಮಾ ಜೋಯಿಸು ಚೀಫ್ ಜಸ್ಟಿಸ್ ಆಗಿದ್ದವರು, ಪಕ್ಷದ ಉಪಾಧ್ಯಕ್ಷರಾಗಿದ್ದವರು. ಈ ಚಾಲೆಂಜ್ಡ್ ದಿ ಆರ್ಡರ್ಸ್ ಗಿವಿಂಗ್ ರಿಸರ್ವೇಷನ್ ಟು ವುಮೆನ್, ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಮೈನಾರಿಟೀಸ್ ಇನ್ ದಿ ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ದಿ ಲೋಕಲ್ ಬಾಡೀಸ್. ಲಕಿಲಿ ಫಾರ್ ಅಸ್, ಅದು ಅವ್ರು ಹಾಕಿದಂಥ ಪೆಟಿಷನ್ ಅವರೇ ಆರ್ಗ್ಯುಮೆಂಟ್ ಮಾಡಿದ್ರು ಹೋಗಿ ರಾಮಾ ಜೋಯಿಸ್. ದಟ್ ಪೆಟಿಷನ್ ವಾಸ್ ಡಿಸ್ಮಿಸ್ಡ್, ಫಾರ್ಚುನೇಟ್ಲಿ ಫಾರ್ ಅಸ್. ಇವ್ರು ಯಾರಾದರೂ ಹೇಳಿದ್ರು, ವೈಸ್ ಪ್ರೆಸಿಡೆಂಟ್ ಆಗಿದೆಯಪ್ಪ ನೀನು, BJP ನೀನು ರಾಜ್ಯಸಭಾ ಸದಸ್ಯನಾಗಿದೆಯಾ, ರಾಮಾ ಜೋಯಿಸ್ರೆ ಕೋರ್ಟ್ಗೆ ಹಾಕ್ಬೇಡಿ, ಚಾಲೆಂಜ್ ಮಾಡಬೇಡಿ ಅಂತ BJP ಅವ್ರು ಹೇಳಿದ್ರ? ಅವರೇ ಹಾಕ್ಸಿದ್ದು ಹೇಳಿ. ಶುಡ್ ಇಟ್ ನಾಟ್ ಬಿ ಎಕ್ಸ್ಪೋಸ್ಡ್? ಏನು ಹೆಂಗೆ ನಾಟಕ, ಎಂಥ ನಾಟಕ ಆಡ್ತಾರೆ ನೋಡ್ರಿ ಅವರು. ರಾಜೀವ್ ಗಾಂಧಿ ಅವರು ಮಾಡಿದ್ದನ್ನ ವಿರೋಧ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದವರು ರಾಮಾ ಜೋಯಿಸರು ಅದ್ರ ಬಗ್ಗೆ ಮಾತಾಡಲ್ಲ. ಯಾವಾಗ ಅವರು ಮೀಸಲಾತಿ ಪರ ಮಾತಾಡಿದ್ದಾರೆ ಅಂತ ಒಂದು ಅಕೇಶನ್ ತೋರಿಸ್ಲಿ ನೋಡೋಣ. ಒಂದೇ ಒಂದು ಭಾರತೀಯ ಜನತಾ ಪಕ್ಷದವರು ಇವತ್ತು ಕಾಕಾ ಕಾಲೇರ್ಕರ್ ವರದಿ ಅದನ್ನು ಮಾಡಿದ್ದವರು ಕಾಂಗ್ರೆಸ್ನವರು, ನೆಹರು ಅವ್ರ ಕಾಲದಲ್ಲಿ. ಮಂಡಲ್ ಮಾಡಿದವರು ಜನತಾ ಪಾರ್ಟಿಯವ್ರು ಮಾಡಿದ್ರು ಕೂಡ ಅದನ್ನು ಜಾರಿಗೆ ತಂದವರು ಇವರು ಕಾಂಗ್ರೆಸ್ನವರು. ಅಫ್ಕೋರ್ಸ್ VP ಸಿಂಗ್ರು ಅದನ್ನು ಮಾಡಬೇಕು ಅಂತ ಘೋಷಣೆ ಮಾಡಿದರು. ಬೇಸಿಕಲಿ ಈಸ್ ಆಲ್ಸೋ ಎ ಕಾಂಗ್ರೆಸ್ ಮ್ಯಾನ್. ಮಂಡಲ್
ಕಮಿಷನ್ ವರದಿ ಜಾರಿ ಕೊಡ್ತೀವಿ ಅಂತಂದಾಗ ಶಾಲಾ ಮಕ್ಕಳನ್ನ ಎತ್ಕಟ್ಟಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಚೋದನೆ ಮಾಡಿದವರು ಯಾರು? ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಕೊಟ್ಟಾಗ ವಿರೋಧ ಮಾಡಿದವರು ಇದೇ ಅನಂತಕುಮಾರ್. ಸತ್ತೋಗಿದ್ದಾರೆ ಪಾಪ, ಈಗ ಇಲ್ಲ. ಇಲ್ಲಿ BJPಯವರು ಯಡಿಯೂರಪ್ಪ, ಈಶ್ವರಪ್ಪ ಇವರೇ ವಿರೋಧ ಮಾಡಿದವರು ಬೆಂಗಳೂರಿನಲ್ಲಿ. ಮಕ್ಕಳನ್ನೆಲ್ಲ, ವಿದ್ಯಾರ್ಥಿಗಳನ್ನೆಲ್ಲ ಎತ್ಕಟ್ಟಿದವರು ಇವರೇ. ಇವ್ರಿಗೆ ಮಾತಾಡೋಕ್ಕೆ, ಮೀಸಲಾತಿ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆಯರಿ ಇವರಿಗೆ? ವಾಟ್ ಮಾರಲ್ ರೈಟ್ ದೇ ಹ್ಯಾವ್? BJP ಆಲ್ ಅಲಾಂಗ್ ಸೋಷಿಯಲ್ ಜಸ್ಟಿಸ್ಗೆ, ಮೀಸಲಾತಿಗೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷ. ಅದು ದೇವರಾಜ ಅರಸನವರು ಅವನೂರು ಆಯೋಗ ಮಾಡದಿರ್ಬೋದು, ಮಂಡಲ್ ಆಯೋಗ ಮಾಡದಿರ್ಬೋದು, ಕಾಕಾ ಕಾಲೇಲ್ಕರ್ ವರದಿ ಇರ್ಬೋದು, ಬೇರೆ ವೆಂಕಟಸ್ವಾಮಿ ವರದಿ ಇರ್ಬೋದು, ಚಿನ್ನಪ್ಪ ರೆಡ್ಡಿ ವರದಿ ಇರ್ಬೋದು, ಯಾವುದೇ ವರದಿಗಳನ್ನು ತೀವ್ರವಾಗಿ ವಿರೋಧ ಮಾಡಿರೋರು ಭಾರತೀಯ ಜನತಾ ಪಕ್ಷದವರು. ಅದ್ರ ಮಾತು ಎತ್ತಿದ್ರೆ ನಾಚಿಕೆ ಇಲ್ಲದೇನೆ ನಾವು ಖಂಡಿಸ್ಬೇಕು. ಎವ್ರಿ ಅಕೇಶನ್ನಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಹೇಳ್ತಾರೆ, ಈಗಲೂ ಹೇಳ್ತಾರೆ. ನಮ್ಮ ಯಾರು ಮಿಸ್ಟರ್ ನರೇಂದ್ರ ಮೋದಿಯವರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ನಾಚಿಕೆ ಆಗಲ್ಲ ಇವರಿಗೆ, ನರೇಂದ್ರ ಮೋದಿಗೆ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಈ BJP ಗೌರ್ಮೆಂಟ್ನಲ್ಲಿ ಯಾರು ಒಬ್ಬರು ಮುಸಲ್ಮಾನರು ಇದ್ದಾರೇನ್ರಿ? ಒಬ್ಬ MLA ಇದ್ದಾರೆ, ಒಬ್ಬ ಮಿನಿಸ್ಟರ್ ಇದ್ದಾರ? ಸಬ್ಕಾ ಸಾಥ್